ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಆರ್ ಕ್ಲಾಸಸ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ ವೈಲ್ಡ್ ಲೈಫ್ ಸೆಂಚುರಿ ಆಫ್ ಕರ್ನಾಟಕನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಏನಕ್ಕೆ ಈ ಟಾಪಿಕ್ನ ತೊಗೊಂಡಿರೋದಂದರೆ ರೀಸೆಂಟಾಗಿ PDO ಎಕ್ಸಾಮಲ್ಲಿ ವೈಲ್ಡ್ ಲೈಫ್ ಸೆಂಚುರಿ ಮೇಲೆ ಕ್ವಶನ್ ಆಗಿದೆ. ಸೊ ಏನಂದರೆ ಮುಂಬರುವ ಈ KS ಎಕ್ಸಾಮಲ್ಲಿ ಕೂಡ ವೈಲ್ಡ್ ಲೈಫ್ ಸೆಂಚುರಿ ಮೇಲೆ ಕ್ವಶನ್ ಬರ್ಬೋದಂತ ಈ ಟಾಪಿಕ್ನ ನಾನು ಚೂಸ್ ಮಾಡಿರೋದು. ಏನಕ್ಕಂದರೆ ಲಾಸ್ಟ್ ಟೈಮು ನಮಗೆ ರಾಮ್ಸರ್ ಸೈಡ್ನ ಕೇಳಿದ್ರು, ಹಾಗೆ ಟೈಗರ್ ರಿಸರ್ವ್ ಮತ್ತು ನ್ಯಾಷನಲ್ ಪಾರ್ಕ್ಗೆ ಬಂದರೆ ನೀವು ಭಾಳ ಕಮ್ಮಿ ಕಾಣ್ಬೋದು, ಈಸಿ ಆಗುತ್ತೆ ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕೆ. ಸೊ ಆಬ್ವಿಯಸ್ಲಿ ಅವರು ಡಿಫಿಕಲ್ಟಿ ಮಾಡಬೇಕಂದ್ರೆ ನಮಗೆ ಇವಾಗ ವೈಲ್ಡ್ ಲೈಫ್ ಸೆಂಚುರಿನೇ ಕ್ವಶನ್ನ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇನ್ನು ಫಸ್ಟ್ ಕ್ವಶನ್ ನೋಡೋಕ್ಕೆ ಬಂದರೆ PDO ನಮಗೆ ಕೇಳಿದ್ದು, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್. ಫಸ್ಟ್ ಒನ್ ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸೆಂಚುರಿ ಶಿವಮೊಗ್ಗದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು ಕಮ್ಮಸಂದ್ರ ವೈಲ್ಡ್ ಲೈಫ್ ಸೆಂಚುರಿ ಅಂತ ಕೊಟ್ಟಿದ್ದಾರೆ. ಥರ್ಡ್ ಒನ್ ಬಂದುಬಿಟ್ಟು ಕಪ್ಪದಗುಡ್ಡ ವೈಲ್ಡ್ ಲೈಫ್ ಸೆಂಚುರಿ ಬಳ್ಳಾರಿಯಲ್ಲಿದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗೆ ನೀವು ಲಾಸ್ಟ್ ಡಿ ಆಪ್ಷನ್ ಬಂದುಬಿಟ್ಟು ಜೋಗಿಮಟ್ಟಿ ವೈಲ್ಡ್ ಲೈಫ್ ಸೆಂಚುರಿ ಗದಗಲ್ಲಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ನಮಗೆ ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸೆಂಚುರಿ ಏನಂದರೆ ಶಿವಮೊಗ್ಗದಲ್ಲಿ ಕಾಣ್ಬೋದು, ಹಾಗೆ ಕಾಮಸಂದ್ರ ವೈಲ್ಡ್ ಲೈಫ್ ಸೆಂಚುರಿನ ಕೋಲಾರದಲ್ಲಿ ಕಾಣ್ಬೋದು, ಹಾಗೆ ಕಪ್ಪದಗುಡ್ಡ ವೈಲ್ಡ್ ಲೈಫ್ ಸೆಂಚುರಿನ ನಾವು ಗದಗಲ್ಲಿ ಕಾಣ್ಬೋದು, ಬಳ್ಳಾರಿಲಲ್ಲ. ಸೊ ಇನ್ನು ಲಾಸ್ಟ್ ಒಂದು ಜೋಗಿಮಟ್ಟಿ ವೈಲ್ಡ್ ಲೈಫ್ ಸೆಂಚುರಿನ ನಾವು ಗದಗಲ್ಲಿ ಕಾಣಲ್ಲ, ಇದು ಚಿತ್ರದುರ್ಗದಲ್ಲಿರೋದು. ಸೊ ಇವೆರಡು ಆಪ್ಷನ್ ರಾಂಗ್ ಆದರೆ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ ಅಂದರೆ A and B ಓನ್ಲಿ. ಸೊ ಇನ್ನು ನೆಕ್ಸ್ಟ್ ಉಳಿದಿರೋ ಎಲ್ಲ ಒಂದು ವೈಲ್ಡ್ ಲೈಫ್ ಸೆಂಚುರಿನ ಡಿಸ್ಕಸ್ ಮಾಡೋಣ, ಎಲ್ಲೆಲ್ಲಿ ಯಾವುದಾದ್ರು ಬರುತ್ತಂದರೆ. ಸೊ ಇನ್ನು ಕಲಬುರಗಿಯಲ್ಲಿ ನೀವು ಬಂದರೆ ಚಿಂಚೋಳಿ ವೈಲ್ಡ್ ಲೈಫ್ ಸೆಂಚುರಿಯನ್ನು ನೋಡ್ಬೋದು. ಇಲ್ಲಿ ಇಂಡಿಯನ್ ಉಲ್ಫ್ನ ನೀವು ಒಂದು ಸ್ಪೀಸಸ್ನ ಕಾಣ್ಬೋದು. ಹಾಗೆ ನೆಕ್ಸ್ಟ್ ಬಂದರೆ ಕೊಪ್ಪಳ ಡಿಸ್ಟಿಕಲ್ಲಿ ಮುಂಡ್ರಾಬಾದ್ ಫಾರೆಸ್ಟ್ ಪ್ರಪೋಸ್ಡ್ ಕನ್ಸರ್ವೇಷನ್ ಏರಿಯಾ ಕಾಣ್ಬೋದು, ಇಲ್ಲಿ ಓಟರ್ಸ್ ಕ್ರೊಕೊಡೈಲ್ಸ್ ಸ್ಪೀಸಸ್ನ ಕಾಣ್ಬೋದು. ಹಾಗೆ ಇನ್ನು ನೆಕ್ಸ್ಟ್ ಗದಗ್ ಡಿಸ್ಟಿಕ್ ಬಂದರೆ ಕಪ್ಪದಗುಡ್ಡ ವೈಲ್ಡ್ ಲೈಫ್ ಸೆಂಚುರಿ, ಇಲ್ಲಿ ನೀವು 4 ಹಾರ್ನ್ಡ್ ಆ್ಯಂಟಿಲೋಪ್ಸ್ನ ಕಾಣ್ಬೋದು. ಹಾಗೆ ನೆಕ್ಸ್ಟ್ ಮಾಗಡಿ ಬರ್ಡ್ ಸೆಂಚುರಿ ಸ್ಪಾಟ್ ಬಿಲ್ಡ್ ಪೆಲಿಕನ್ನ ಕಾಣ್ಬೋದು. ಇನ್ನು ನೆಕ್ಸ್ಟು ಬಳ್ಳಾರಿಲಿ ಬಂದರೆ ನೀವು ದಾರೋಜಿ ಸ್ಲಾತ್ ಬಿಯರ್ ಸ್ಯಾಂಕ್ಚುರಿನ ಕಾಣ್ಬೋದು, ಇಲ್ಲಿ ಸ್ಲಾತ್ ಬಿಯರ್ ಕಂಡುಬರುತ್ತೆ ಬಳ್ಳಾರಿಲಿ, ನೆನ್ಪಿಟ್ಕೊಳ್ಳಿ. ಹಾಗೆ ನೆಕ್ಸ್ಟು ತುಂಗಭದ್ರಾ ಒಟ್ಟರ್ ಕನ್ಸರ್ವೇಷನ್ ರಿಸರ್ವ್, ಇಲ್ಲಿ ಸ್ಮೂತ್ ಕೋಟೆಡ್ ಒಟ್ಟರ್ನ ಕಾಣ್ಬೋದು. ಹಾಗೆ ನೀವು ನೆಕ್ಸ್ಟ್ ತುಮಕೂರು ಡಿಸ್ಟಿಕ್ಕಿಗೆ ಬಂದರೆ ದೇವರಾಯನದುರ್ಗ ವೈಲ್ಡ್ ಲೈಫ್ ಸೆಂಚುರಿ, ಇಲ್ಲಿ ಕೂಡ ನೀವು ಸ್ಲಾತ್ ಬಿಯರ್ನ ಕಾಣ್ಬೋದು. ಹಾಗೆ ನೆಕ್ಸ್ಟ್ ಬಂದರೆ ಕಗ್ಗಲಾಡು ಬರ್ಡ್ ಸೆಂಚುರಿ, ಇಲ್ಲಿ ನಿಮಗೆ ಪೇಂಟೆಡ್ ಸ್ಟಾರ್ಕ್ ಅನ್ನೋ ಒಂದು ಸ್ಪೀಸಸ್ನ ಕಾಣ್ಬೋದು. ಇವೆರಡು ಏನಂದರೆ ತುಮಕೂರು ಡಿಸ್ಟಿಕಲ್ಲಿ ಕಾಣ್ಬೋದು. ಹಾಗೆ ನೆಕ್ಸ್ಟ್ ನೀವು ಚಿತ್ರದುರ್ಗಕ್ಕೆ ಬಂದರೆ ಇಲ್ಲಿ ಒಂದೇ ಒಂದು ವೈಲ್ಡ್ ಲೈಫ್ ಸೆಂಚುರಿ ಇರೋದು, ಅದು ಯಾವುದಂದರೆ ಜೋಗಿಮಟ್ಟಿ ವೈಲ್ಡ್ ಲೈಫ್ ಸೆಂಚುರಿ, ಇದೇ ಕ್ವಶನಲ್ಲಿ ಕೇಳಿರೋದು. ಹಾಗೆ ನೀವು ಕೋಲಾರ ಡಿಸ್ಟಿಕ್ಕಿಗೆ ಬಂದರೆ ಕಮ್ಮಸಂದ್ರ ವೈಲ್ಡ್ ಲೈಫ್ ಸೆಂಚುರಿಯನ್ನು ನೋಡ್ಬೋದು. ಸೊ ಹಾಗೆ ನೆಕ್ಸ್ಟ್ ಬಂದರೆ ಬೆಂಗಳೂರು ಅರ್ಬನ್ ಆ್ಯಂಡ್ ರೂರಲ್, ಇವೆರಡು ಡಿಸ್ಟಿಕ್ಕಲ್ಲಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್, ಇಲ್ಲಿಯ ಒಂದು ಸ್ಪೀಸಿಸ್ ಯಾವುವಂದರೆ ಇಂಡಿಯನ್ ರಾಕ್ ಪೈಥಾನ್ ಮತ್ತು ಲೆಪರ್ಡ್. ಹಾಗೆ ಸೆಕೆಂಡ್ ಒನ್ ಬಂದರೆ ಆನೆಕಲ್ಲು ವೈಲ್ಡ್ ಲೈಫ್ ಸೆಂಚುರಿ, ಇಂಡಿಯನ್ ಪೀಫಾಲ್ನ ಕಾಣ್ಬೋದು. ಆಮೇಲೆ ತುರಹಳ್ಳಿ ಮಿನಿ ಫಾರೆಸ್ಟ್ ವಿಚ್ ಈಸ್ ಪ್ರಪೋಸ್ಡ್ ಕನ್ಸರ್ವ್ ಬೆಂಗಳೂರು ಅರ್ಬನ್ ಆ್ಯಂಡ್ ರೂರಲ್. ಆ್ಯಂಡ್ ಮಂಡ್ಯ ಡಿಸ್ಟಿಕ್ಕಿಗೆ ಬಂದರೆ ಇಲ್ಲಿ ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ. ಈ ಒಂದು ವೈಲ್ಡ್ ಲೈಫ್ ಸೆಂಚುರಿ ಏನಂದರೆ ಮೂರು ಡಿಸ್ಟಿಕ್ಗಳು ಸೇರಿ ಈ ಒಂದು ವೈಲ್ಡ್ ಲೈಫ್ ಸೆಂಚುರಿ ಸ್ಪ್ರೆಡ್ ಆಗಿರೋದು. ಸೊ ಯಾವ್ಯಾವ ಡಿಸ್ಟಿಕ್ ಅಂದರೆ ರಾಮನಗರ, ಚಾಮರಾಜನಗರ, ಆಮೇಲೆ ಮಂಡ್ಯ. ಸೊ ಇಲ್ಲಿ ಒಂದು ನಮಗೆ ಮಾಶೀರ್ ಅನ್ನೋ ಒಂದು ಫಿಶ್ನ ಕಾಣ್ಬೋದು. ಸೊ ಮೇಲುಕೋಟೆ ವೈಲ್ಡ್ ಲೈಫ್ ಸೆಂಚುರಿ ಗ್ರೇ ವುಲ್ಫ್ನ ಕಾಣ್ಬೋದು ಇಲ್ಲಿ. ಸೊ ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿಯಲ್ಲಿ ಸ್ಪಾಟ್ ಬಿಲ್ಡ್ ಪೆಲಿಕನ್ನ ಕಾಣ್ಬೋದು. ಆಮೇಲೆ ಆದಿ ಚುಂಚನಗಿರಿ ಪಿಕಾಕ್ ಸ್ಯಾಂಕ್ಚುರಿ, ಈ ಒಂದು ಸ್ಯಾಂಕ್ಚುರಿಯಲ್ಲಿ ನಾವು ಇಂಡಿಯನ್ ಪೀಫಾಲ್ ಅಂದರೆ ಅದೇ ಇಂಡಿಯನ್ ಪಿಕಾಕ್ ಸೆಂಚುರಿ ಇದು. ಇನ್ನು ನೆಕ್ಸ್ಟು ಚಾಮರಾಜನಗರ ಡಿಸ್ಟಿಕ್ಕಿಗೆ ಬಂದರೆ ಬಂಡೀಪುರ ನ್ಯಾಷನಲ್ ಪಾರ್ಕ್, ಈ ಒಂದು ನ್ಯಾಷನಲ್ ಪಾರ್ಕಲ್ಲಿ ಬೆಂಗಾಲ್ ಟೈಗರ್ ಹಾಗೂ ಇಂಡಿಯನ್ ಗೌರ್ನ ಕಾಣ್ಬೋದು. ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್ ವೈಲ್ಡ್ ಲೈಫ್ ಸೆಂಚುರಿ, ಇಲ್ಲಿ ನಾವು ಗ್ರಿಸಲ್ಡ್ ಜಿಯಾಂಟ್ ಸ್ಕ್ವೆರಲ್ನ ನೋಡ್ಬೋದು. ಆಮೇಲೆ ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ, ಅದೇ ಇದು ಒಂದು 3 ಡಿಸ್ಟಿಕ್ ಏನು ಶೇರ್ ಮಾಡುತ್ತೆ ಅಂತ ಹೇಳಿದ್ನಲ್ಲ, ಸೊ ರಿಪೀಟ್ ಆಗುತ್ತೆ. ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ ಮಾಶೀರ್ ಫಿಶ್ನ ಕಾಣ್ಬೋದು. ಹಾಗೆ ಮಲೆ ಮಾದೇಶ್ವರ ಹಿಲ್ಸ್ ವಿಚ್ ಈಸ್ ಕಾಲ್ಡ್ MM ಹಿಲ್ಸ್ ವೈಲ್ಡ್ ಲೈಫ್ ಸೆಂಚುರಿ, ಇಲ್ಲಿ ನಾವು ಟೈಗರ್ನ ಕಾಣ್ಬೋದು. ಸೊ ಹಾಗೆ ನಾವು ಮೈಸೂರು ಡಿಸ್ಟಿಕ್ಕಿಗೆ ಬಂದರೆ ಅರಬಿತಿಟ್ಟು ವೈಲ್ಡ್ ಲೈಫ್ ಸೆಂಚುರಿನ ಕಾಣ್ಬೋದು, ಇಲ್ಲಿ ಒಂದು ವೈಲ್ಡ್ ಲೈಫ್ ಸೆಂಚುರಿಯಲ್ಲಿ ನಾವು ಲೆಪರ್ಡ್ನ ನೋಡ್ಬೋದು. ಹಾಗೆ ನಾಗರಹೊಳೆ ನ್ಯಾಷನಲ್ ಪಾರ್ಕ್, ಈ ಒಂದು ನ್ಯಾಷನಲ್ ಪಾರ್ಕಲ್ಲಿ ನಾವು ಏಷ್ಯನ್ ಎಲಿಫೆಂಟ್ನ ನೋಡ್ಬೋದು. ಈ ಒಂದು ನ್ಯಾಷನಲ್ ಪಾರ್ಕ್ ಏನಿದೆ ಅಂದರೆ ಇದು ಕೊಡಗು ಡಿಸ್ಟಿಕ್ ಜೊತೆ ಒಂದು ಏರಿಯಾನ ಶೇರ್ ಮಾಡುತ್ತೆ. ಸೊ ಇನ್ನು ನೆಕ್ಸ್ಟು ಕೊಡಗು ಡಿಸ್ಟಿಕಲ್ಲಿ ಬಂದರೆ
ಕೊಡಗು ಡಿಸ್ಟಿಕ್ಕಲ್ಲಿ ನಮಗೆ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಅದೇ ಹೇಳ್ತನಲ್ಲ. ಸೊ ಮೈಸೂರು ಮತ್ತು ಕೊಡಗು ಡಿಸ್ಟಿಕ್ ಜೊತೆ ಇದು ಶೇರ್ ಮಾಡುತ್ತೆ. ಸೊ ಈ ಒಂದು ಡಿಸ್ಟಿಕ್ಕಲ್ಲಿ ಈ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಕಾಣ್ಬೋದು. ಅದು ನ್ಯಾಷನಲ್ ಪಾರ್ಕಲ್ಲಿ ನಮಗೆ ಒಂದು ಸ್ಪೀಸೀಸ್ ಯಾವುದಂದರೆ ಏಷ್ಯನ್ ಎಲಿಫೆಂಟ್ನ ನಾವು ಕಾಣ್ಬೋದು. ಹಾಗೆ ನೀವು ಪುಷ್ಪಗಿರಿ ವೈಲ್ಡ್ ಲೈಫ್ ಸೆಂಚುರಿಗೆ ಬಂದರೆ ನೀಲಗಿರಿ ತಾರ್ನ ಕಾಣ್ಬೋದು. ಹಾಗೆ ನೀವು ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸೆಂಚುರಿ ಬಂದರೆ ನೀಲಗಿರಿ ಲಂಗೂರ್ನ ಕಾಣ್ಬೋದು. ಹಾಗೆ ನೀವು ತಲಕಾಡು ವೈಲ್ಡ್ ಲೈಫ್ ಸೆಂಚುರಿ ಬಂದರೆ ಕ್ಲೌಡೆಪ್ ಓಟರ್ನ ನೋಡ್ಬೋದು. ಸೊ ಹಾಗೆ ದಕ್ಷಿಣ ಕನ್ನಡ ಡಿಸ್ಟಿಕ್ಗೆ ಬಂದರೆ ಕುದುರೆಮುಖ ನ್ಯಾಷನಲ್ ಪಾರ್ಕ್ ವಿಚ್ ಈಸ್ ಶೇರ್ಡ್ ವಿತ್ ಚಿಕ್ಕಮಗಳೂರು ಆ್ಯಂಡ್ ಉಡುಪಿ. ಇದು ಕೂಡ 3 ಡಿಸ್ಟಿಕ್ ಜೊತೆ ಒಂದು ಏರಿಯಾನ ಸ್ಪ್ರೆಡ್ ಆಗಿದೆ. ಸೊ ಲಯನ್ ಟೇಲ್ಡ್ ಮಕಾಕ್ನ ಇಲ್ಲಿ ನಾವು ನೋಡ್ಬೋದು. ಹಾಗೆ ಶಿರಾಡಿ ಘಾಟ್ ಕಾರಿಡಾರ್, ಇಲ್ಲಿ ಒಂದು ಟೈಗರ್ ಕಾರಿಡಾರ್ನ ನೋಡ್ಬೋದು ನಾವು. ಸೊ ಹಾಗೆ ಚಿಕ್ಕಮಗಳೂರು ಬಂದರೆ ಭದ್ರಾ ವೈಲ್ಡ್ ಲೈಫ್ ಸೆಂಚುರಿ, ಇಲ್ಲಿ ಒಂದು ಸ್ಪೀಸೀಸ್ ಬಂದ್ಬಿಟ್ಟು ಮಲಬಾರ್ ಸಿವೆಂಟ್ನ ನಾವು ಕಾಣ್ಬೋದು. ಹಾಗೆ ಕುದುರೆಮುಖ ನ್ಯಾಷನಲ್ ಪಾರ್ಕಲ್ಲಿ ನಮಗೆ ಲಯನ್ ಟೇಲ್ಡ್ ಮಕಾಕ್ನ ಕಾಣ್ಬೋದು. ಸೊ ಉಡುಪಿಯಲ್ಲಿ ಬಂದರೆ ಸೋಮೇಶ್ವರ ವೈಲ್ಡ್ ಲೈಫ್ ಸೆಂಚುರಿ ಗ್ರೇಟ್ ಹಾರ್ನ್ಬಿಲ್ನ ಕಾಣ್ಬೋದು. ಹಾಗೆ ಮೂಕಾಂಬಿಕಾ ವೈಲ್ಡ್ ಲೈಫ್ ಸೆಂಚುರಿ ಕಿಂಗ್ ಕೋಬ್ರಾನ ನಾವು ಕಾಣ್ಬೋದು. ಕುದುರೆಮುಖ ನ್ಯಾಷನಲ್ ಪಾರ್ಕ್ ಇದೊಂದು ಅದೇ ಆವಾಗಲೇ ಹೇಳಿದಾಗೆ ಒಂದು 3 ಡಿಸ್ಟಿಕ್ ಏರಿಯಾನ ಕವರ್ ಮಾಡುತ್ತೆ. ಯಾವಂದರೆ ಉಡುಪಿ, ಹಾಗೆ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ. ಸೊ ಈ ಒಂದು ವೈಲ್ಡ್ ಲೈಫ್ ಸೆಂಚುರಿಯಲ್ಲಿ ಲಯನ್ ಟೇಲ್ಡ್ ಮಕಾಕ್ನ ನಾವು ಕಾಣ್ಬೋದು ನ್ಯಾಷನಲ್ ಪಾರ್ಕಲ್ಲಿ. ಸೊ ಶಿವಮೊಗ್ಗದಲ್ಲಿ ನಮಗೆ ಶರಾವತಿ ವ್ಯಾಲಿ ವೈಲ್ಡ್ ಲೈಫ್ ಸೆಂಚುರಿನ ಕಾಣ್ಬೋದು. ಇಲ್ಲಿ ಈ ಒಂದು ವೈಲ್ಡ್ ಲೈಫ್ ಸೆಂಚುರಿ ಕೂಡ ನಾವು ಲಯನ್ ಟೇಲ್ಡ್ ಮಕಾಕ್ನ ಕಾಣ್ಬೋದು. ಸೊ ಗುಡವಿ ಬರ್ಡ್ ಸ್ಯಾಂಕ್ಚುರಿ, ಇಲ್ಲಿ ಒಂದು ಪೇಂಟೆಡ್ ಸ್ಟಾರ್ಕ್ ಅಂತ ಬರುತ್ತೆ ಸ್ಪೀಸೀಸು, ಅದನ್ನು ಕಾಣ್ಬೋದು. ಸೊ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸೆಂಚುರಿ. ಸೊ ಈ ಒಂದು ವೈಲ್ಡ್ ಲೈಫ್ ಸೆಂಚುರಿ ಕೂಡ ನಮಗೆ ಈ ಕ್ವಶನಲ್ಲಿ ನೋಡ್ಬೋದಾಗಿತ್ತು. ಅದನ್ನು ಐ ಥಿಂಕ್ ರಾಂಗ್ ಆಪ್ಷನ್ ಕೊಟ್ಟಿದ್ರು ಅನ್ಕೋತೀನಿ. ಸೊ ನೆಕ್ಸ್ಟು ಹಾವೇರಿ ಡಿಸ್ಟಿಕ್ಕಿಗೆ ಬಂದರೆ ರಾಣೆಬೆನ್ನೂರು ಬ್ಲ್ಯಾಕ್ ಬಕ್ ಸೆಂಚುರಿ, ಇಂಡಿಯನ್ ಬ್ಲ್ಯಾಕ್ ಬಕ್ ಅನ್ನೋ ಒಂದು ಸ್ಪೀಸೀಸ್ನ ಇಲ್ಲಿ ಕಾಣ್ಬೋದು. ಹಾಗೆ ಬಂಕಾಪುರ್ ಪಿಕಾಕ್ ಸೆಂಚುರಿ, ಇಂಡಿಯನ್ ಪೀಫಾಲ್ ಅನ್ನೋ ಒಂದು ಸ್ಪೀಸೀಸ್ನ ನಾವು ನೋಡ್ಬೋದು. ಹಾಗೆ ನೀವು ಉತ್ತರ ಕನ್ನಡ ಡಿಸ್ಟಿಕ್ಕಿಗೆ ಬಂದರೆ ದಾಂಡೇಲಿ ವೈಲ್ಡ್ ಲೈಫ್ ಸೆಂಚುರಿ, ಇಂಡಿಯನ್ ಪೆಂಗೋಲಿನ್ನ ನೋಡ್ಬೋದು. ಹಾಗೆ ಅನ್ಸಿ ನ್ಯಾಷನಲ್ ಪಾರ್ಕಿಗೆ ಬಂದರೆ ಕಾಳಿ ಟೈಗರ್ ರಿಸರ್ವ್ನ ಇಲ್ಲಿ ನೋಡ್ಬೋದು. ಹಾಗೆ ಕಾಳಿ ಟೈಗರ್ ರಿಸರ್ವಲ್ಲಿ ಇಲ್ಲಿ ಒಂದು ಸ್ಪೀಸೀಸ್ ಬಂದುಬಿಟ್ಟು ಮಲಬಾರ್ ಪಿಟ್ ವೈಪರ್ ಅನ್ನೋ ಒಂದು ಸ್ಪೀಸೀಸ್ನ ಕಾಣ್ಬೋದು. ಇದೊಂದು ಫೇಮಸ್ ಸ್ಪೀಸೀಸ್ ಅಂತಲೇ ಹೇಳ್ಬೋದು ಈ ಏರಿಯಾದಲ್ಲಿ. ಸೊ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅಟ್ಟಿವೇರಿ ಬರ್ಡ್ ಸೆಂಚುರಿ, ಈ ಒಂದು ಸೆಂಚುರಿಯಲ್ಲಿ ಇಂಡಿಯನ್ ಗ್ರೇ ಹಾರ್ನ್ಬಿಲ್ ಅನ್ನೋ ಒಂದು ಸ್ಪೀಸೀಸ್ನ ನೋಡ್ಬೋದು. ಹಾಗೆ ಬೆಳಗಾವಿ ಡಿಸ್ಟಿಕ್ಕಿಗೆ ಬಂದರೆ ಭೀಮ್ಗಢ್ ವೈಲ್ಡ್ ಲೈಫ್ ಸೆಂಚುರಿನ ನೋಡ್ಬೋದು. ಇಲ್ಲಿ ಒಂದು ಸ್ಪೀಸೀಸ್ ಬಂದು ರಾಟನ್ಸ್ ಫ್ರೀ ಟೇಲ್ಡ್ ಬ್ಯಾಟ್ ಅಂತ. ಸೊ ಘಟಪ್ರಭಾ ಬರ್ಡ್ ಸ್ಯಾಂಕ್ಚುರಿ, ಇದು ಬೆಳಗಾವಿ ಡಿಸ್ಟಿಕಲ್ಲೇ ಬರೋದು. ಸೊ ಇಲ್ಲಿ ಇಂಡಿಯನ್ ಸ್ಕಿಮ್ಮರ್ ಅನ್ನೋ ಒಂದು ಬರ್ಡ್ನ ನಾವು ಕಾಣ್ಬೋದಾಗಿದೆ. ಹಾಗೆ ಕುಡ್ಚಿ ವೈಲ್ಡ್ ಲೈಫ್ ಸೆಂಚುರಿ, ಇಲ್ಲಿ ರೇರ್ ಬಟರ್ಫ್ಲೈಸ್ ಸ್ಪೀಸೀಸ್ನ ನಾವು ನೋಡ್ಬೋದು. ಹಾಗೆ ಇನ್ನು ನೆಕ್ಸ್ಟ್ ಬಂದರೆ ಬಾಗಲಕೋಟೆ ಡಿಸ್ಟಿಕ್ಕು, ಬಾಗಲಕೋಟೆಯಲ್ಲಿ ನಿಮಗೆ ಎಡಹಳ್ಳಿ ಚಿಂಕಾರ ವೈಲ್ಡ್ ಲೈಫ್ ಸೆಂಚುರಿನ ನೋಡ್ಬೋದು. ಸೊ ಇಷ್ಟು ವೈಲ್ಡ್ ಲೈಫ್ ಸೆಂಚುರಿನ ನಾವು ಕರ್ನಾಟಕದಲ್ಲಿ ನೋಡ್ಬೋದು. ಸೊ ಈ ಒಂದು ಟಾಪಿಕ್ KS ಎಕ್ಸಾಮ್ಗೆ ಹೆಲ್ಪ್ ಆಗ್ಬೋದು ಅಂತ ಈ ಒಂದು ಟಾಪಿಕ್ನ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಈ ಥರನೇ ವಿಡಿಯೋ ಮಾಡಬೇಕಂದ್ರೆ ನೀವು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನಾನು ಇದೇ ರೀತಿ ಬೇರೆ ಬೇರೆ ನ್ಯಾಷನಲ್ ಪಾರ್ಕು, ಹಾಗೆ ರಾಮ್ಸರ್ ಸೈಟ್ಸು, ರಿವರ್ಸು, ಆಮೇಲೆ ಬೇರೆ ಬೇರೆ ಎಲ್ಲ ಟಾಪಿಕ್ನ ನಾನು ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಕಮೆಂಟ್ ಮಾಡಿದ್ರೆ ನಾನು ಆ ಎಲ್ಲ ಟಾಪಿಕ್ನ ಈ ಒಂದು KS ಎಕ್ಸಾಮ್ಗೆ ಕವರ್ ಮಾಡಿಕೊಡ್ತೀನಿ. ಸೊ ಥ್ಯಾಂಕ್ ಯು.